ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಪ್ರಾಣಾಯಾಮದಿಂದ ಮಾನಸಿಕ ಶಕ್ತಿಗಳ ವಿಕಾಸ ಈ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಓಂ ಓಂ ಪ್ರಾಣಾಯಾಮದಿಂದ ಮಾನಸಿಕ ಶಕ್ತಿಗಳ ವಿಕಾಸ. ಒಬ್ಬ ಮಾನವನು ಧನವಂತನಾಗಿರಬಹುದು, ರೂಪವಂತನಾಗಿರಬಹುದು, ವಿದ್ಯಾವಂತನೂ ಆಗಿರಬಹುದು, ಆರೋಗ್ಯವಂತನೂ ಆಗಿರಬಹುದು. ಪತಿಪರಾಯಣೆಯಾದ ಪತ್ನಿ, ಮುದ್ದು ಮುದ್ದಾದ ಗುಣಶಾಲಿಗಳಾದ ಮಕ್ಕಳು ಮರಿಗಳನ್ನು ಹೊಂದಿರಬಹುದು. ಇಷ್ಟೆಲ್ಲ ಇದ್ದೂ ಸಹ ಅವನಿಗೆ ಮನೋಬಲ ಹೊಂದಿಲ್ಲದಿದ್ದರೆ ಈ ಸಂಪತ್ತೆಲ್ಲ ಯಾವ ಕೆಲಸಕ್ಕೂ ಬಾರದು. ದುರ್ಬಲ ಮನಸ್ಕನಾದವನು ಈ ಜಗತ್ತಿನ ಹೋರಾಟದಲ್ಲಿ ಎಂದಿಗೂ ಜಯಶಾಲಿಯಾಗಲಾರನು. ಇವನು ಬೇರೆಯವರ ಪ್ರಭಾವಕ್ಕೆ ಸಿಕ್ಕಿ ಯಾರೆತ್ತ ಎಳೆದರೂ ಅತ್ತ ತೂರಿಕೊಂಡು ಹೋಗುವನೇ ಹೊರತು ತನ್ನ ಕಾಲ ಮೇಲೆ ನಿಂತು ಧೀರನಂತೆ ಪ್ರಗತಿ ಪಥದಲ್ಲಿ ಮುಂದುವರಿಯುವ ಭಾಗ್ಯ ಇವನಿಗೆ ಸಿಕ್ಕುವುದೇ ಇಲ್ಲ. ಅಂತಹ ದುರ್ಭಾಗ್ಯ ಮನಸ್ಕನು ತನ್ನನ್ನು ತಾನೇ ಜಯಿಸಲಾರನು. ಜೀವನದಲ್ಲಿ ಬರುವ ಅತಿ ಸಣ್ಣ ಎಡರು ತೊಡರುಗಳೂ ಸಹ ಅವನ ಪಾಲಿಗೆ ಹಿಮಾಲಯ ಪರ್ವತಕ್ಕಿಂತ ದೊಡ್ಡದಾಗಿ ತೋರಿ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುತ್ತಾನೆ. ನಿಜವಾಗಿ ಜಗತ್ತು ಒಂದು ರಣರಂಗ. ಇಲ್ಲಿ ಅಳ್ಳೆದೆಯವರಿಗೆ, ಅಂಜು ಬುರುಕರಿಗೆ, ದುರ್ಬಲ ಮನಸ್ಕರಿಗೆ ಯಾವುದೊಂದು ಸ್ಥಾನವೂ ಇಲ್ಲ. ಆದುದರಿಂದ ಮಾನವ ಜೀವನವನ್ನು ಸಫಲಗೊಳಿಸಲು ಬೇಕಾದುದು ಬಲವಾದ ಮನಸ್ಸು. ವೇದ ಅದಕ್ಕಾಗಿಯೇ ಹೇಳುತ್ತಿದೆ, ಆತ ಏತು ಮನಃ ಪುನಃ ಕೃತ್ವೇ ದಕ್ಷಾಯ ಜೀವಸೆ ಜೋಕ್ಚ ಸೂರ್ಯಂ ದೃಶೇ. ಆತ ಏತು ಮನಃ ಪುನಃ ಕೃತ್ವೇ ದಕ್ಷಾಯ ಜೀವಸೆ ಜೋಕ್ಚ ಸೂರ್ಯಂ ದೃಶೇ. ಋಗ್ವೇದ. ಓ ಜೀವ, ಕಾರ್ಯ ಮಾಡುವುದಕ್ಕಾಗಿ, ಬಲ ಪ್ರಾಪ್ತಿಗಾಗಿ, ಜೀವನ ಶಕ್ತಿಗಾಗಿ ಮತ್ತು ದೀರ್ಘಾಯುವಿಗಾಗಿ, ವಿರಾಡಾತ್ಮನ ದರ್ಶನದ ಸಲುವಾಗಿ ನಿನಗೆ ಮನಸ್ಸು ಪ್ರಾಪ್ತವಾಗಲಿ, ಮನೋಬಲ ವಿಕಸಿತವಾಗಲಿ. ಎಂತಹ ಭವ್ಯವಾದ ಆದೇಶ! ದುರ್ಬಲವಾದ ಮನಸ್ಸು ಸದಾ ಚಿಂತೆಗಳಿಗೆ ಸಿಕ್ಕಿ ಕೊರಗುತ್ತಿರುತ್ತದೆ. ಅದರಲ್ಲಿ ನಿರಾಶೆಯ ಕಾರ್ಮೋಡ ಕವಿಯುತ್ತದೆ. ಜೀವನ ನೀರಸವಾಗಿ ತೋರುತ್ತದೆ, ನರಕದಂತೆ ಕಂಡುಬರುತ್ತದೆ. ಪರಮಾತ್ಮನು, ಆನಂದಮಯನಾದ ಆ ಪರಮ ಪಿತನು ನಾವು ನಲಿಯಲೆಂದೇ ರಚಿಸಲ್ಪಟ್ಟ ಈ ಸುಂದರವಾದ ಜಗತ್ತನ್ನು
ಮನೋದೌರ್ಬಲ್ಯಕ್ಕೊಳಗಾಗಿ ನರಕವೆಂದು ಭಾವಿಸುವುದು ಮಹಾಪಾಪ. ಈ ಜಗತ್ತಿನಲ್ಲಿ ನಾವು ನಗುತ್ತಾ ನಲಿಯುತ್ತಾ ಆಡುತ್ತಾ ಹಾಡುತ್ತಾ ಬಾಳಬೇಕು. ವೇದ ಸ್ವತಃ ಆಜ್ಞಾಪಿಸುತ್ತಲಿದೆ. ಇಹೈವಸ್ತಮ್ಮ ವಿಯೌಷ್ಟಂ ವಿಶ್ವಮಾಯುರ್ವ್ಯಶ್ನುತಂ ಕ್ರೀಡಂತೌ ಪುತ್ರೈ ನಪ್ರಭಿರ್ಮೋದ ಮಾನೌ ಸ್ವೇಗ್ರಹೇ. ಋಗ್ವೇದ. ನರನಾರಿಯರೇ, ಈ ಲೋಕದಲ್ಲಿ ಚೆನ್ನಾಗಿ ಬಾಳಿ, ಒಬ್ಬರನ್ನೊಬ್ಬರು ಅಗಲಬೇಡಿ. ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಾ ನಿಮ್ಮ ಮನೆಯಲ್ಲಿ ನಗುತ್ತಾ ನಲಿಯುತ್ತಾ ಪೂರ್ಣ 100 ವರ್ಷಗಳ ಕಾಲ ಆಯಸ್ಸನ್ನು ಅನುಭವಿಸಿರಿ. ಆದರೆ ಜಳ್ಳು ಮನಸ್ಸಿನವನ ಹಣೆಯಲ್ಲಿ ಅಳು ಬರೆದಿರುತ್ತದೆಯೇ ಹೊರತು ನಗುವಲ್ಲ. ಮಹರ್ಷಿ ದಯಾನಂದರು ಅಳುವುದು ಪಾಪ, ನಗಿರಿ, ನಾನು ಎಲ್ಲರನ್ನೂ ನಗಿಸುವುದಕ್ಕಾಗಿಯೇ ಬಂದಿದ್ದೇನೆ, ಯಾರನ್ನು ಅಳಿಸುವುದಕ್ಕಲ್ಲ ಎಂದು ಹೇಳುತ್ತಿದ್ದರು. ಅವರು ಜೀವನ ಪೂರ್ತಿ ನಗುತ್ತಲೇ ಇದ್ದರು. ಗುಡಿಸಲಿಗೆ ಬೆಂಕಿ ಬಿದ್ದಾಗಲೂ ನಗೆಯೇ, ಇಟ್ಟಿಗೆ ಕಲ್ಲುಗಳ ಏಟು ಬೀಳುತ್ತಿರುವಾಗಲೂ ನಗುವೆ. ಯಾರು ಬೈಯಲಿ, ಯಾರು ಹೊಗಳಲಿ, ತುಟಿಗಳ ಮೇಲೆ ಮಧುರ ಮುಗುಳ್ನಗೆಯೇ ಇತ್ತು. ಗಂಭೀರವಾದ ಆಧ್ಯಾತ್ಮಿಕ ಉಪದೇಶವನ್ನು ಮಾಡುವಾಗಲೂ ಸಹ ಜನರನ್ನು ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತಿದ್ದರು. ಜೀವಿತರಾಗಿದ್ದಾಗಲಂತೂ ನಗುವಿನ ಹೊಳೆಯನ್ನೇ ಹರಿಸಿದರು. ಸಾವು ಅಗಲವಾಗಿ ಬಾಯಿದೆರೆದು ಮುಂದೆ ನಿಂತಾಗಲೂ ಸಹ ದೇವ, ಇದೇ ನಿನ್ನಿಚ್ಛೆ ಪೂರ್ಣವಾಗಲಿ ಎಂದು ಹೇಳಿ ನಗು ನಗುತ್ತಲೇ ದೇಹತ್ಯಾಗ ಮಾಡಿದರು. ಇದೆಲ್ಲ ಯಾವುದರ ಹಿರಿಮೆ? ಬಲಿಷ್ಠವಾದ ಮನಸ್ಸಿನದೇ ಅಲ್ಲವೇ? ನಿಜ. ಆದರೆ ಬಲಶಾಲಿಯಾದ ಮನಸ್ಸು ಸಿಕ್ಕುವುದು ಹೇಗೆ? ಕೊಳಕಾದ ಲೋಹದಂತೆ ಕೊಳಕಾದ ಮನಸ್ಸೂ ಸಹ ಗಟ್ಟಿಯಾಗಿರಲಾರದು. ಬೆಂಕಿಗೆ ಹಾಕಿ ಲೋಹದ ಕೊಳೆ ತೆಗೆಯುವಂತೆ ಮನಸ್ಸಿನ ಕೊಳೆಯನ್ನು ತೆಗೆದು ಹಾಕಿದಾಗಲೇ ಅದು ಬಲವಾದೀತು. ಆದರೆ ಮನಸ್ಸಿಗೆ ಈ ಬೆಂಕಿ ಆಗಲಾರದು. ಅದಕ್ಕೆ ಬೇಕಾದುದು ಪ್ರಾಣವೆಂಬ ಬೆಂಕಿ. ಪ್ರಾಣವನ್ನು ವಶಪಡಿಸಿಕೊಂಡು ವಶದಲ್ಲಿಟ್ಟುಕೊಂಡು ಶರೀರದಲ್ಲಿ ಪ್ರಾಣ ಶಕ್ತಿಯನ್ನು ಎಚ್ಚರಿಸಿ ಜ್ಞಾನ ತಂತುಗಳನ್ನು ಉತ್ತೇಜನಗೊಳಿಸುವುದರಿಂದ ಮನಸ್ಸಿನ ಕೊಳಕೆಲ್ಲ ನಾಶವಾಗಿ ಅಪವಿತ್ರತೆಯೆಲ್ಲ ದೂರವಾಗಿ ಅದು ದೃಢವಾಗುತ್ತದೆ. ಈಗ ಅದು ಹೇಗೆ ಸಾಧ್ಯ ಎಂಬುದನ್ನು ವಿವೇಚಿಸೋಣ. ಈ ಅಧ್ಯಾಯದ 3ನೆಯ ಪ್ರಕರಣದಲ್ಲಿ ನಾವು ಹೇಳಿರುವ 8 ಚಕ್ರಗಳು ಸಹಾನುಭೂತಿಪರ ಜ್ಞಾನ ತಂತುಗಳ ವಿಶೇಷ ಸಂಗಮ ಸ್ಥಾನಗಳು. ಅಂದರೆ ಸಿಂಥೆಟಿಕ್ ನರ್ವ್ಸ್ ಜ್ಞಾನ ತಂತುಗಳ ವಿಶೇಷ ಸಂಗಮ ಸ್ಥಾನಗಳು ಬಗೆ ಬಗೆಯ ಶಕ್ತಿಗಳ ಕೇಂದ್ರಗಳಾಗಿವೆ. ಮನಸ್ಸಿರುವುದು ಮೆದುಳಿನಲ್ಲಿ. ಮೆದುಳಿಗೆ ಈ ಜ್ಞಾನ ತಂತುಗಳ ನೇರವಾದ ಸಂಬಂಧವಿದೆ. ಪ್ರಾಣಾಯಾಮ ಮಾಡುವುದರಿಂದ ಈ ಜ್ಞಾನ ತಂತುಗಳ ಸಂಗಮ ಸ್ಥಾನಗಳು ಉತ್ತೇಜಿತವಾಗುತ್ತದೆ. ಅವು ಉತ್ತೇಜಿತವಾದರೆ ಅವುಗಳಲ್ಲಿನ ಶಕ್ತಿ ಊರ್ಧ್ವಮುಖವಾಗಿ ಹರಿದು ಜ್ಞಾನ ತಂತುಗಳ ಮೂಲಕ ಮೆದುಳನ್ನು ಪ್ರವೇಶಿಸಿ ಮನಸ್ಸನ್ನು ಸೇರುತ್ತದೆ. ಚಕ್ರಗಳನ್ನು ಎಚ್ಚರಿಸುವುದರಿಂದಲೇ ಮನಸ್ಸನ್ನು ಬೇಕಾದ ಚಕ್ರದಲ್ಲಿ ನಿಲ್ಲಿಸಿ ಇಚ್ಛಾಶಕ್ತಿಯಿಂದ ಆ ಚಕ್ರ ಎಚ್ಚರವಾಗಿರಲಿ ಎಂಬ ಬಲವಾಗಿ ಭಾವಿಸಿಕೊಳ್ಳುವುದು. ಈ ರೀತಿ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿ ಭಾವನೆ ಮಾಡಿಕೊಂಡಲ್ಲಿ ಅದು ಜಾಗೃತವಾಗುವುದಂತೂ ಖಂಡಿತ. ಈ ಮಾತನ್ನು ಒಂದು ದೃಷ್ಟಾಂತದಿಂದ ಸ್ಪಷ್ಟಪಡಿಸೋಣ. ನಮ್ಮ ಶರೀರದ ಹೊರಗಣ ಅಂಗಗಳಿವೆ. ಅವನ್ನು ನಾವು ಮನಸ್ಸಿನ ಇಚ್ಛೆಯಿಂದ ಸಂಕೋಚ ಅಥವಾ ವಿಕಾಸಗೊಳಿಸುವುದಿಲ್ಲವೇ? ಬೇಕೆಂದ ಕೂಡಲೇ ಕಣ್ಣನ್ನು ಮುಚ್ಚುತ್ತೇವೆ, ಬೇಕೆನಿಸಿದಾಗ ತೆರೆಯುತ್ತೇವೆ, ಬೇಕಾದಾಗ ಉಸಿರನ್ನು ಹಿಡಿಯುತ್ತೇವೆ, ಬೇಕೆನಿಸಿದಾಗ ಬಿಡುತ್ತೇವೆ. ನಾಲಿಗೆ ಚಾಚುವುದು, ಅದನ್ನು ಬಾಯಿಯೊಳಗಿನ ಬೇರೆ ಬೇರೆ ಭಾಗಗಳಿಗೆ ತಗುಲಿಸಿ ಬೇರೆ ಬೇರೆ ಅಕ್ಷರಗಳನ್ನು ಉಚ್ಚರಿಸುವುದು, ಕೊನೆಗೆ ಮಲಮೂತ್ರಗಳ ವೇಗವನ್ನು ತಡೆಯುವುದು, ಮಲಮೂತ್ರೇಂದ್ರಿಯಗಳನ್ನು ಸಂಕೋಚಪಡಿಸುವುದು ಮತ್ತು ಹಿಗ್ಗಿಸುವುದು, ಕೈ ಕಾಲುಗಳನ್ನು ಆಡಿಸುವುದು. ಈ ಕ್ರಿಯೆಗಳೆಲ್ಲ ನಾವು ಕೇವಲ ಇಚ್ಛಾಶಕ್ತಿಯಿಂದಲೇ ಮಾಡುತ್ತೇವಲ್ಲವೇ? ಆದರೆ ಯಾವುದಾದರೂ ಒಂದು ಅಂಗಕ್ಕೆ ಪಾರ್ಶ್ವಘಾತದಂತಹ ರೋಗ ಉಂಟಾದರೆ ಆ ವಿಕಾರ ದೂರವಾಗುವವರೆಗೆ ನಮ್ಮ ಇಚ್ಛಾಶಕ್ತಿ ಅದನ್ನು ಅಲುಗಿಸಲಾರದು. ಇದೇ ರೀತಿ
ಸಾಧಾರಣ ಜನರಲ್ಲಿ 8 ಚಕ್ರಗಳು ಸುಪ್ತಾವಸ್ಥೆಯಲ್ಲಿರುತ್ತವೆ. ಬಾಹ್ಯಾಂಗಗಳು ವಿಕೃತವಾದಾಗ ಅದಕ್ಕೆ ಔಷಧೋಪಚಾರ ಬೇಕಾಗುವಂತೆ ಈ ಸೂಕ್ತ ಚಕ್ರಗಳನ್ನೆಚ್ಚರಿಸಲು ಕೂಡ ಒಂದು ಬಗೆಯ ಉಪಚಾರ ಬೇಕಾಗುತ್ತದೆ. ಆ ಉಪಚಾರವೇ ಪ್ರಾಣಾಯಾಮ. ಪ್ರಾಣಾಯಾಮದಿಂದ ನಮಗೆ ಬೇಕಾದ ಚಕ್ರಕ್ಕೆ ಪ್ರಾಣಶಕ್ತಿ ಸಿಗುತ್ತದೆ. ಅದು ಆಗ ಎಚ್ಚರವಾಗುತ್ತದೆ. ಅಭ್ಯಾಸ ಬಲದಿಂದ ಇಂತಹ ಚಕ್ರದಲ್ಲಿ ಪ್ರಾಣಶಕ್ತಿ ಪ್ರವಿಷ್ಟವಾಗಿರಲಿ ಎಂದು ಹೇಳಿಕೊಂಡು ಪ್ರಾಣಾಯಾಮ ಮಾಡಿದರೆ ಪ್ರಾಣವು ಅಲ್ಲಿಗೆ ಮುಟ್ಟಿ ಅದು ಜಾಗೃತವಾಗುತ್ತದೆ. ಸ್ವಸ್ಥವಾದ ಯಾವ ಬಾಹ್ಯಾಂಗವನ್ನು ಬೇಕಾದರೂ ಅದು ಮೇಲೇಳಲಿ ಎಂದು ಇಚ್ಛಿಸಿದ ತಕ್ಷಣವೇ ಅದು ಮೇಲೇಳುವಂತೆ ಇರುತ್ತದೆ. ಪಾಠಕರಾದ ನಾವು ಈಗ ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಚಕ್ರಗಳಲ್ಲಿ ಪ್ರಾಣಶಕ್ತಿ ತುಂಬುವುದು ಹೇಗೆಂಬುದು. ಇದರಲ್ಲಿ ಕುಂಡಲಿನಿ ಶಕ್ತಿಯ ಜಾಗ್ರತೆಯಿಂದ ಇದೇ ಫಲವನ್ನು ಪಡೆಯಬಹುದು. ಆದರೆ ಅದರ ಸಂಬಂಧ ರಾಜಯೋಗಕ್ಕಿಲ್ಲವಾದುದರಿಂದ ಅದರ ವಿವೇಚನೆ ಈಗ ಅನಗತ್ಯವೆಂದು ಕಾಣುತ್ತದೆ. ಹಿಂದೆ ಹೇಳಿರುವ ಮೂಲಾಧಾರದಿಂದ ಹಿಡಿದು ಬ್ರಹ್ಮರಂಧ್ರದವರೆಗಿನ ಚಕ್ರಗಳಲ್ಲಿ ಪ್ರಾಣಶಕ್ತಿಯನ್ನು ಪ್ರವೇಶಗೊಳಿಸಿ ಎಚ್ಚರಿಸುವುದರಿಂದ ಕ್ರಮವಾಗಿ ವೀರ್ಯ ಶಕ್ತಿ, ಅಹಿಂಸಾ ಭಾವನೆ, ದುಃಖಾಭಾವ ಮತ್ತು ಸ್ಥೈರ್ಯ ಹಾಗೂ ದೇಹಾತ್ಮ ವಿವೇಕ, ಪ್ರಾಣಶಕ್ತಿ, ಭಾವನಾ ನಿಯಂತ್ರಣ, ಬಾಹ್ಯ ವಿಸ್ಮೃತಿ, ತಾರುಣ್ಯ ಮತ್ತು ಉತ್ಸಾಹ, ದೇಹದ ಮೇಲೆ ಪೂರ್ಣಾಧಿಕಾರ, ಈಶ್ವರ ಸಾಕ್ಷಾತ್ಕಾರ ಸಾಮರ್ಥ್ಯ ಇವು ಲಭಿಸಿ ಮನಸ್ಸು ಸದಾ ಪವಿತ್ರವೂ ಪ್ರಸನ್ನವೂ ಜಾಗೃತವೂ ಆಗಿರುತ್ತದೆ. ಇಂತಹ ಮನೋಬಲ ಸಿಕ್ಕಿದ ಕೂಡಲೇ ಭರ್ತೃಹರಿಯ ಈ ಮಾತಿಗನುಸಾರವಾಗಿ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದು. ಸಂಪತ್ಸು ಮಹತಾಂ ಚಿತ್ತಂ ಭವತ್ಯುತ್ಪಲ ಕೋಮಲಂ ಅಪತ್ಸು ಚ ಮಹಾಶೈಲ ಶಿಲಾಸಂಘಾತ ಕರ್ಕಶಂ. ಸಂಪತ್ಸು ಮಹತಾಂ ಚಿತ್ತಂ ಭವತ್ಯುತ್ಪಲ ಕೋಮಲಂ ಆಪತ್ಸು ಚ ಮಹಾಶೈಲ ಶಿಲಾಸಂಘಾತ ಕರ್ಕಶಂ. ಶ್ರೇಷ್ಠರಾದವರ ಮನಸ್ಸು ಸಂಪತ್ತು ಬಂದಾಗ ತಾವರೆ ಹೂವಿನಷ್ಟು ಮೃದುವಾಗಿ, ದೀನದಲಿತರ ಕಷ್ಟ ಕಂಡು ಕರಗುತ್ತದೆ. ವಿಪತ್ತು ಬಂದಾಗ ಮಹಾಪರ್ವತದ ಕಲ್ಲು ಬಂಡೆಯಷ್ಟು ಕಠೋರವಾಗಿ ವಿಪತ್ತನ್ನು ಎದುರಿಸಲು ಸಿದ್ಧವಾಗುತ್ತದೆ. ಇದು ಪ್ರಾಣಾಯಾಮದ ಮಹಾಫಲ. ಇದಾರಿಗೆ ಬೇಡ. ಪ್ರಾಣಾಯಾಮದಿಂದ ಆಧ್ಯಾತ್ಮಿಕ ಪ್ರಗತಿ. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಪ್ರಾಣಾಯಾಮದ ಪ್ರಯೋಜನವನ್ನು ಇಲ್ಲಿ ನೋಡೋಣ. ತತಃ ಕ್ಷೀಯತೆ ಪ್ರಕಾಶಾವರಣಂ ಧಾರಣಾಸು ಚ ಯೋಗ್ಯತಾ ಮನಸ. ಯೋಗ ದರ್ಶನ ಸಾಧನ ಪಾದದ 52-53ನೇ ಸೂತ್ರ. ಮಹರ್ಷಿ ಪತಂಜಲಿಗಳು ಹೇಳುತ್ತಾರೆ, ಪ್ರಾಣಾಯಾಮದ ಸಿದ್ಧಿಯಾದರೆ ಸತ್ವಗುಣವನ್ನು ಆವರಿಸಿರುವ ರಜೋಗುಣ ಮತ್ತು ತಮೋಗುಣ ಇವು ಕ್ಷೀಣವಾಗಿ ಹೋಗುತ್ತವೆ ಮತ್ತು ಯೋಗದ ಮುಂದಿನ ಅಂಗಗಳಾದ ಧಾರಣಾ, ಧ್ಯಾನ ಮತ್ತು ಸಮಾಧಿ ಇವುಗಳ ಸಾಧನೆಗೆ ಬೇಕಾದ ಯೋಗ್ಯತೆ ಮನಸ್ಸಿಗೆ ಉಂಟಾಗುತ್ತದೆ. ಈ ಶರೀರವಾಗಿರುವುದು ಪ್ರಕೃತಿಯಿಂದ. ಪ್ರಕೃತಿ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳಿಂದ ಕೂಡಿದುದು. ಆದುದರಿಂದ ಈ 3 ಗುಣಗಳು ನಮ್ಮಲ್ಲಿದ್ದೇ ಇರುತ್ತದೆ. ಈ 3 ಗುಣಗಳ ಸ್ವಭಾವವನ್ನು ಶ್ರೀಕೃಷ್ಣ ಪರಮಾತ್ಮನು ಹೀಗೆ ವರ್ಣಿಸಿದ್ದಾನೆ. ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶ ಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ರಜೋ ರಾಗಾತ್ಮಿಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿ ಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿ ಬಧ್ನಾತಿ ಭಾರತ. ಹೇ ನಿಷ್ಪಾಪನಾದ ಅರ್ಜುನ, ಸತ್ವಗುಣವು ನಿರ್ಮಲವಾದುದರಿಂದ ಜಾಡ್ಯರಹಿತವಾದುದು. ಇದು ಸುಖ ಮತ್ತು ಜ್ಞಾನಗಳಿಂದ ಜೀವನನ್ನು ಬಂಧಿಸುತ್ತವೆ. ಹೇ ಕುಂತಿಪುತ್ರ, ರಜಸ್ಸು ರಾಗಾತ್ಮಕವೆಂದು ತಿಳಿ. ಅದು ತೃಷ್ಣೆಯಿಂದ ಹುಟ್ಟುವುದು. ಅದು ಜೀವನನ್ನು ಕರ್ಮದಿಂದ ಕಟ್ಟಿ ಹಾಕುವುದು. ಹೇ ಭರತ ವಂಶಜನೆ, ತಮಸ್ಸು ಅಜ್ಞಾನದಿಂದ ಹುಟ್ಟುವಂತಹದು. ಅದು ಜೀವರನ್ನು ಪ್ರಮಾದ, ಆಲಸ್ಯ ಮತ್ತು ನಿದ್ರೆಯಿಂದ ಬಂಧಿಸುತ್ತದೆ. ಹೀಗೆ ಪ್ರಕಾಶಯುಕ್ತವಾದ ಗುಣ ಜೀವಾತ್ಮನನ್ನು ಊರ್ಧ್ವಗತಿಗೊಯ್ಯುವ ಗುಣ ಸತ್ವಗುಣ.
ಈ ಸತ್ವಗುಣವನ್ನು ರಾಗ ಎಂದರೆ ಕೇವಲ ಭೌತಿಕ ಭೋಗಾಭಿಲಾಷೆಗಳನ್ನು ಹುಟ್ಟಿಸುವ ರಜೋಗುಣ ಮತ್ತು ತಪ್ಪು ತಿಳುವಳಿಕೆ, ಸೋಮಾರಿತನ, ಮಿತಿಮೀರಿದ ನಿದ್ದೆ ಇದನ್ನು ತರುವ ತಮೋಗುಣ ಇವೆರಡೂ ಮುಚ್ಚುತ್ತವೆ. ಪ್ರಾಣಾಯಾಮದಿಂದ ಇವುಗಳ ಆವರಣ ಹರಿದು ಸತ್ವಗುಣವು ಮೇಲೆದ್ದು ಜೀವಾತ್ಮನು ಈ ಸ್ಥಿತಿಯನ್ನು ಹೊಂದುತ್ತಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ. ಯಾವಾಗ ಶರೀರದ ಸರ್ವದ್ವಾರಗಳಲ್ಲಿಯೂ ಕಾಂತಿಯು ಮೂಡುವುದೋ ಮತ್ತು ಜ್ಞಾನವು ಬೆಳಗುವುದೋ ಆಗ ಸತ್ವಗುಣವು ಮೇಲೆದ್ದಿತು ಎಂದು ತಿಳಿಯಬೇಕು. ಮಹಾಪುರುಷರ ಅಲೌಕಿಕ ತೇಜಸ್ಸಿನ ರಹಸ್ಯವೇ ಇದು. ಋಗ್ವೇದದಲ್ಲಿಯೂ ಆರ್ಯ ಜ್ಯೋತಿರಗ್ರಾಹ ಎಂದು ಹೇಳಿಯೇ ಇದೆ. ತೇಜಸ್ವಿಗಳಾಗಿರುವವರೇ ಸತ್ವಗುಣ ಪ್ರಧಾನರೇ ಆರ್ಯರು. ಈ ರೀತಿ ಸತ್ವಗುಣದ ಮೇಲಿನ ಪರದೆ ಹರಿದು ಹೋದ ಮೇಲೆ, ಸಾತ್ವಿಕ ವೃತ್ತಿ ಜಾಗೃತವಾದ ಮೇಲೆ ಆಧ್ಯಾತ್ಮಿಕ ಪ್ರಗತಿ ಸಾಧನೆ ಸುಲಭವೇ ಆಗುತ್ತದೆ. ಆದುದರಿಂದಲೇ ಮಹರ್ಷಿ ಪತಂಜಲಿಗಳು ಯೋಗದ ಮುಂದಿನ ಮೆಟ್ಟಲುಗಳನ್ನು ಹತ್ತುವ ಯೋಗ್ಯತೆಯು ಪ್ರಾಣಾಯಾಮದಿಂದ ಲಭಿಸುತ್ತದೆ ಎಂದು ಹೇಳಿದ್ದಾರೆ. ಪೂರ್ಣ ಯೋಗಿಯಾಗಿ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಸರ್ವ ವಿಧವಾದ ತಾಪಗಳಿಂದಲೂ ಬಿಡುಗಡೆ ಹೊಂದಿ ಸದಾ ಆನಂದದಲ್ಲಿರುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತಾವುದಿರುತ್ತದೆ. ಆ ಮಹಾಭಾಗ್ಯದ ಪ್ರಾಪ್ತಿಯ ಯೋಗ್ಯತೆಯನ್ನು ಕೊಡುವುದು ಈ ಪ್ರಾಣಾಯಾಮ. ಇನ್ನಿದರ ಮಹತ್ವ ಎಷ್ಟಿರಬೇಕು? ಈ ಮಾತು ಅರ್ಥವಾಗಬೇಕಾದರೆ ಧಾರಣಾ, ಧ್ಯಾನ ಮತ್ತು ಸಮಾಧಿ ಈ ವಿಷಯಗಳನ್ನು ಮುಂದಿನ ಅಧ್ಯಾಯದಲ್ಲಿ ಓದಿ ಈ ಮೂರು ಅಂಗಗಳ ಹಿರಿಮೆಯನ್ನರಿಯಬೇಕು. ಒಂದು ಮಾತಿನಲ್ಲಿ ಹೇಳುವುದೆಂದರೆ, ಈ ಜಗತ್ತಿನಲ್ಲಿಯೇ ಇದ್ದು ಸರ್ವ ವಿಧವಾದ ದುಃಖಗಳನ್ನು ಮರೆಯಬಲ್ಲ ಚೈತನ್ಯ ಕೊಡಬಲ್ಲ ಕ್ರಿಯೆ ಧಾರಣ. ಈ ಜಗತ್ತಿನಲ್ಲಿಯೇ ಇದ್ದು ನಿಶ್ಚಲ ಶಾಂತಿಯನ್ನು ಅನುಭವಿಸಬಲ್ಲ ಚೈತನ್ಯವನ್ನು ಕೊಡಬಲ್ಲ ಕ್ರಿಯೆ ಧ್ಯಾನ. ಮತ್ತು ಇದೇ ಶರೀರದಲ್ಲಿ ಇದ್ದು ಪರಮಾತ್ಮನ ನೇರವಾದ ಸಂಪರ್ಕದ ಅಲೌಕಿಕವಾದ ಆನಂದವನ್ನು ಸವಿಯಬಲ್ಲ ಚೈತನ್ಯವನ್ನು ಕೊಡುವ ಕ್ರಿಯೆ ಸಮಾಧಿ. ದುಃಖದ ಮರೆವು, ಶಾಂತಿಯ ಅರಿವು ಮತ್ತು ಆನಂದದ ಉಣಿಸು ಯಾರಿಗೆ ತಾನೇ ಬೇಡ? ಈ ಮೂರನ್ನು ಪಡೆಯುವ ಶಕ್ತಿಯನ್ನು ಕೊಡುವ ಪ್ರಾಣಾಯಾಮ ನಿಜವಾಗಿ ಒಂದು ಈಶ್ವರೀಯ ವರದಾನವೇ ಸರಿ. ಯೋಗ ಬಂಧುಗಳೇ, ಮುಂದಿನ ಭಾಗದಲ್ಲಿ ಪ್ರಾಣಾಯಾಮ ಮತ್ತು ಪಂಚತತ್ವಗಳು ಇವುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಓಂ ಶಾಂತಿ. ಓಂ. ಈಗ ವಿದ್ಯಾಭೂಷಣರು ಹಾಕಿರುವ ಒಂದು ಸುಶ್ರಾವ್ಯ ಗೀತೆಯೊಂದಿಗೆ ಈ ಪ್ರಕರಣವನ್ನು ಸಮಾಪ್ತಿಗೊಳಿಸೋಣ. ಓಂ. ಕುಂಡಲಮಂಡಿತಗಂಡಂ ಕಂಬುತ್ತೀವಂ ಮನೋರಮೂರಕಂ ಕುಂಡಲಮಂಡಿತಗಂಡಂ ಕಂಬುತ್ತೀವಂ മനോരമരകം ദണ്ഡം ദാമജഗതം ദണ്ഡം ദാമജഗതം പാണ്ഡവദകം കൃഷ്ണം अर्घ्यं अर्चयामि तदा अर्घ्यं अर्चयामि तदा
ಗಂಗಾನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿತು ಏಳೆಂದುತ ಅಂಗಲೇನ ಭೂಮಿ ತಾಪತಿಯ ನೆಟ್ಟಿದಳು ಶೃಂಗಾರದ ನಿದ್ರೆ ಸಾಕೆಂದು ಗಂಗಾನಾಯಕ ಯಾಜೀವಲೋಚನ ರಮಣನೇ ಬೆಳಗಾಯಿತು ಏಳೆಂದುತ ಪಕ್ಷಿಯಾಗನು ಬಂತು ಬಾಗಿಲಲ್ಲಿ ನಿಂತು ಅಕ್ಷಿ ತೆರೆದು ಈಚೆಗೆಂದು ಪಕ್ಷಿ ಜಾತಿಗಳೆಲ್ಲ ಮುತ್ತುತ್ತ ಪಕ್ಷಿ ಜಾತಿಗಳೆಲ್ಲ ಮುತ್ತುತ್ತ ಸೂಕ್ಷ್ಮದಲ್ಲಿ ಇಲ್ಲ ಮರಿಯೋಬೋ ಕೃಷ್ಣ ಗಂಗಾನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿತು ಏಳೆಂದುತ ಸನಕ ಸನಂತರ ಸನಸ್ಸು ಜಾತರು ಬಂತು ವಿನಯಸಿ ಕಲಮುಗಿರು ಓಲೇಪರು ಕಲಶುತ ಶೌನಕ ಯಾತ್ರಾವಾಲಿಕರು ನೆನೆದು ನೆನೆದು ಕೊಂಡಾಡುವರು ಹರಿಗೆ ಗಂಗಾನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿತು ಏಳೆಂದುತ ಸುಜದು ಕಿನ್ನರದು ಪುರುಷರು ಉಲಗರು ಪರಿಪರಿಯಲಿ ನಿನ್ನ ಮರೆಸುವರು ಅರುಣಲು ಬಂದು ಉದಯ ಕಿರಣ ತೋರುವನು ಭಕ್ತರನ್ನು ಶ್ರೀಗರಿಗೆ ಗಂಗಾನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿತು ಏಳೆಂದುತ ಪದುಮನಾಭನೇ ನಿಂದ ಪದುಮಾಕ್ಷಿಗಳು ಎಂಬ ನಿಗಸೊಳಗೆ ಉದಯ ನದಿಯ ಕಳೆವ
ಮಧುಸೂದನ ಕೃಷ್ಣ ರಂಗನಾಯಕ ರಾಜೀವಲೋಚನ ಗಮನಾನೇ ಎಡಗಾಯಿತು ಈಗಿಂಗುತ್ತ ಮುಡಮತನನೇ ನಿನ್ನ ಚರಣಕ್ಕೆ ಕರುಣೀಕೇ ಕರುಣೀಯರು ಪರಿಪರಿಯಿಂದಲೇ ಮರಿತೀಕಾರು ಕುಲಂದರಾರಿಕರ ಗಂಗಾಯಕ ರಾಜೀವಲೋಚನ ಗಮನಾನೇ ಎಡಗಾಯಿತು ಈಗಿಂಗುತ್ತ ಯೋಗ ಬಂಧುಗಳಿಗೆ ನಮಸ್ಕಾರ. ಓಂ ಶಾಂತಿ.